ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಇದು 2ನೇ ಶ್ರಾವಣ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಕಾರ್ಯಕ್ರಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ಅಭಿಷೇಕ, ಆರಾಧನೆ, ಕಥಾಶ್ರವಣವನ್ನ ಮಾಡಲಾಗಿತ್ತು. ಇವತ್ತು ಕೂಡ ಅದನ್ನು ಮುಂದುವರಿಸಿದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವಿಶೇಷವಾದಂತಹ ಶ್ರೀ ಶನೇಶ್ವರ ಸ್ವಾಮಿಯ ಹಿನ್ನೆಲೆ, ಆಚರಣೆಯ ಬಗ್ಗೆ ಹೇಳ್ತಾರೆ. ಮತ್ತೆ ಜೊತೆಗೆ ವಿಶೇಷವಾದಂತಹ ತಿಲ ತೈಲಾಭಿಷೇಕವನ್ನು ಕೂಡ ಸ್ವಾಮಿಗೆ ನೆರವೇರಿಸಲಾಗುತ್ತೆ. ಬನ್ನಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ, ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಹಾಗೇನೆ 2ನೇ ಶ್ರಾವಣ ಶನಿವಾರದ ಇವತ್ತಿನ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ನಮ್ಮ ಸ್ಟುಡಿಯೋಗೆ ಗುರುಜರ ಸುಪುತ್ರ ಶ್ರೀ ಶ್ರೀನಿವಾಸ್ ಶರ್ಮಾ, ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಅರ್ಚಕರಾಗಿರುವಂತಹ ಶ್ರೀ ಸೋಮಶೇಖರ್ ಶರ್ಮಾ ಅವರು ಮತ್ತು ಕಲಾಸೆಪಾಳ್ಯದಲ್ಲಿ ಇರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀ ಕುಮಾರಸ್ವಾಮಿ ಅವರು. ಬನ್ನಿ, ಅವರೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಶುಭ ಶ್ರಾವಣದಲ್ಲಿ ಈ ದಿನದ ಪಂಚಾಂಗ ಶ್ರವಣವನ್ನ ಮಾಡ್ತಾ ಈ ದಿನದ ಇನ್ನಷ್ಟು ವಿಶೇಷತೆ, ಪ್ರಾಮುಖ್ಯತೆ ಏನು ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ. ಖಂಡಿತಮ್ಮ. ಇವತ್ತು ಶ್ರಾವಣ ಮಾಸದ 2ನೇ ಶನಿವಾರ. ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳನ್ನು ನಾನು ತಿಳಿಸ್ಕೊಂಡು ಬಂದಿದ್ದೇನೆ. ಆದರೆ 2ನೇ ಶನಿವಾರ ಇದೆಯಲ್ಲ, ಇದು ಮತ್ತಷ್ಟು ವಿಶೇಷವಾಗಿದೆ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಹಾಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಪ್ರತಿಯೊಬ್ಬರು ಸಹಿತ ಶನೇಶ್ವರ ಮಂತ್ರವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರತಿಯೊಬ್ಬರು ಸಹಿತ ಪ್ರಾರ್ಥನೆ ಮಾಡಿದ್ರೆ ಅದರ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಶ್ರಾವಣ ಮಾಸ ಅಂದರೆ ಅದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಸಾರ್ವತ್ರಿಕವಾಗಿ ಶನೇಶ್ವರನ ಆಲಯಕ್ಕೆ ಬಂದು ಅಲ್ಲಿ ಸ್ವಾಮಿಗೆ ತಿಲ ತೈಲಾಭಿಷೇಕ ಆಗಲಿ ಅಥವಾ ಸ್ವಾಮಿಗೆ ಎಳ್ಳುಬತ್ತಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಎಳ್ಳುಬತ್ತಿಯನ್ನು ದೇವರ ಸಾನ್ನಿಧ್ಯದಲ್ಲೇ ಹಚ್ಚುವಂಥದ್ದು, ಹಚ್ಚಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಹಾಗೆ ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಕೃಪೆಗೂ ನಾವು ನೀವೆಲ್ಲರೂ ಪಾತ್ರರಾಗಬೇಕಾಗತ್ತೆ. ಮನುಷ್ಯ ತನ್ನ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಅದಕ್ಕೆ ಭಗವಂತನ ಪ್ರಾರ್ಥನೆ ಬೇಕೇ ಬೇಕು. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಪಶ್ಯತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋ ತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದಲಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಭಗವಂತನ ಪ್ರಾರ್ಥನೆ. ಈ ದಿನದ ಪಂಚಾಂಗ. ಇವತ್ತು ಪಂಚಾಂಗವನ್ನು ತಿಳಿದು ಪಂಚಾಂಗದಲ್ಲಿರ್ತಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ತಿಳ್ಕೊಂಡು ಜೊತೆಗೆ ಮತ್ತಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಭಗವಂತ ಓಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶನಿವಾರ ಬಂತು ಅಂದರೆ ಒಂದು ಉದ್ದರಣೆಯಷ್ಟು ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ, ಯಾರೊಬ್ಬರ ಮನೆ ದೇವರು ಯಾವುದೇ ಆಗಿರಲಿ, ಆದರೆ ಶ್ರಾವಣ ಶನಿವಾರ ಬಂತು ಅಂದರೆ ಶ್ರೀನಿವಾಸನ ಪ್ರಾರ್ಥನೆ ಅಥವಾ ಮಹಾವಿಷ್ಣು ಆರಾಧನೆ, ವಿಷ್ಣು ದೇವರಿಗೆ ತುಳಸಿ ಅರ್ಚನೆ, ಹೀಗೆ ಒಂದೊಂದು ವಿಶೇಷತೆಗಳನ್ನು ನಾವು ಮಾಡೋದ್ರಿಂದ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು.
ಶ್ರಾವಣ ಶನಿವಾರ ಬಂತು ಅಂದರೆ ಪ್ರತಿಯೊಬ್ಬರು ಅವರವರ ಮನೆ ಪದ್ಧತಿ ಪ್ರಕಾರ ಭಗವಂತನ ಆರಾಧನೆ ಮಾಡತಕ್ಕಂಥದ್ದು. ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ತೆಂಬಿಟ್ಟಿನ ಆರತಿ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ದೇವಸ್ಥಾನಕ್ಕೂ ತೆಂಬಿಟ್ಟಿನ ಆರತಿಗೂ ಒಂದು ವಿಶೇಷವಾದ ಸಂಬಂಧ ಇದೆ. ಹಾಗಾಗಿ ಮನೆಗಳಿಂದ ತೆಂಬಿಟ್ಟನ್ನ ಶ್ರದ್ಧೆಯಿಂದ ಭಕ್ತಿಯಿಂದ, ಅದರಲ್ಲೂ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪ ಇದೆಲ್ಲದರಲ್ಲೂ ಕೆಲವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವರು ಗೋಧಿಯಲ್ಲಿ ಮಾಡ್ತಾರೆ. ಒಟ್ಟಾರೆ ತೆಂಬಿಟ್ಟನ್ನು ಮಾಡಿ ಆ ತೆಂಬಿಟ್ಟನ್ನು ದೀಪದಲ್ಲಾಗಿ ಮಾಡಿಕೊಂಡು, ದೀಪವಾಗಿ ಮಾಡಿಕೊಂಡು, ದೀಪದಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಭಗವಂತನಿಗೆ ಆರತಿ ಮಾಡತಕ್ಕಂಥದ್ದು. ಇದೆಲ್ಲವೂ ಇವತ್ತಿನ ವಿಶೇಷ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 21/8/2021 ಶನಿವಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಚತುರ್ದಶಿ ಇರ್ತಕ್ಕಂಥದ್ದು. ಬೆಳಿಗ್ಗೆದ್ರೆ ಶುಕ್ಲ ಪಕ್ಷದ ಹುಣ್ಣಿಮೆ. ನಾಳಿನ ಹುಣ್ಣಿಮೆ ಅಂತೂ ಮಹತ್ತರವಾಗಿರ್ತಕ್ಕಂಥದ್ದು, ಮಹಾ ವಿಶೇಷವೇ ಸರಿ. ನಾಳೆ ಹುಣ್ಣಿಮೆ ಅಂತೂ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಹುಣ್ಣಿಮೆ ಶ್ರಾವಣ ಮಾಸ, ಅದರಲ್ಲೂ ಈ ಶ್ರವಣ ನಕ್ಷತ್ರ ನೋಡಿ, ನಾಳೆ ಬೆಳಿಗ್ಗೆದ್ರೆ ಹುಣ್ಣಿಮೆ ಇದೆ. ಇವತ್ತು ಶ್ರಾವಣ ಶನಿವಾರ ಇದೆ. ಶ್ರಾವಣ ಶನಿವಾರ ಜೊತೆಗೆ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಅಂದ್ರೆ ತಿರುಮಲ ತಿರುಪತಿ ಶ್ರೀನಿವಾಸನ ಜನ್ಮ ನಕ್ಷತ್ರ. ಇವತ್ತು ಯಾರು ವಿಷ್ಣು ದೇವರ ದರ್ಶನ ಮಾಡ್ತಾರೋ ಅವರು ಖಂಡಿತ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಹಾಗಾಗಿ ಶ್ರವಣ ನಕ್ಷತ್ರ ಬಂದಾಗ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕ ಅಲಂಕಾರಗಳು ಚೆನ್ನಾಗಿ ನಡೆಯುತ್ತೆ, ಅದು ಮಹಾವಿಷ್ಣು ಸಾನ್ನಿಧ್ಯಗಳಲ್ಲಿ. ಇನ್ನು ಇವತ್ತಿನ ದಿವಸ ಋಗ್ವೇದ ಉಪಕರ್ಮನೂ ಇದೆ. ನಾಳೆ ಋಗ್ವೇದ ಉಪಕರ್ಮ, ತಿರುವೋಣಂ ಮತ್ತು ಅನಧ್ಯಯನ ಇರ್ತಕ್ಕಂಥದ್ದು. ನಾಳೆ ಭಾನುವಾರ ನೂಲು ಹುಣ್ಣಿಮೆ ಇರ್ತಕ್ಕಂಥದ್ದು ಅಥವಾ ರಕ್ಷಾಬಂಧನ ಎಂಬತಕ್ಕಂಥದ್ದು. ಈ ರಕ್ಷಾಬಂಧನ ಅಂತೂ ಬಹಳ ವಿಶೇಷವೇ. ಅದರಲ್ಲೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಸಾಕಷ್ಟು ಮಹತ್ವ ಇದೆ. ಆದರೆ ರಕ್ಷಾಬಂಧನದಲ್ಲಿ ರಕ್ಷೆಯನ್ನು ಕಟ್ಟಿದ ಮೇಲೆ ಆ ಶ್ರೇಯಸ್ಸನ್ನ ಎಲ್ಲರೂ ತಿಳ್ಕೊಳ್ಳಬೇಕು, ಅದರ ಬಗ್ಗೆ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಬೇಕು. ಅಂತಹ ವಿಶೇಷತೆ ನಾಳಿನ ಸಂಚಿಕೆಯಲ್ಲಿ ನೋಡಬಹುದು. ಇರಲಿ, ಇವತ್ತಂತೂ ಶನೇಶ್ವರನ್ನ ನಾವು ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಇವತ್ತಿನ ದಿವಸ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನ, ಅದರಲ್ಲೂ ಸತ್ಯ ಶನೇಶ್ವರ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ಸಹಿತ ತಾವು ನೋಡಬಹುದು. ಸತ್ಯ ಶನೇಶ್ವರನಿಗೆ ನಡೆದಂಥ ಅಭಿಷೇಕ, ಸ್ವಾಮಿ ಎಲ್ಲಿ ವಾಸ ಮಾಡ್ತಾನೆ, ಸದಾಕಾಲ ಯಾವ ವೃಕ್ಷದಲ್ಲಿ ವಾಸವಾಗಿರ್ತಾನೆ. ವೃಕ್ಷಗಳಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಬನ್ನಿ ವೃಕ್ಷ, ಇನ್ನೊಂದು ತಾರೆ ವೃಕ್ಷ. ಬನ್ನಿ ವೃಕ್ಷ ಮತ್ತು ತಾರೆ ವೃಕ್ಷ. ಬನ್ನಿ ವೃಕ್ಷದಲ್ಲೂ ತಾರೆ ವೃಕ್ಷದಲ್ಲೂ ವಾಸ ಮಾಡತಕ್ಕಂಥದ್ದು ಶನೇಶ್ವರ. ಆ ವೃಕ್ಷದಲ್ಲಿದ್ದು ಬರ್ತಕ್ಕಂಥ ಭಕ್ತರನ್ನ ಹರಿಸುವಂತಹದ್ದು. ಅದಕ್ಕೆ ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತಾನೆ, ಮನುಷ್ಯ ತನಗೆ ಸಂಭವಿಸುವಂಥ ಎಂತಹ ಸಮಸ್ಯೆಗಳಾದರೂ, ಎಂಥ ಕಷ್ಟ ನಷ್ಟಗಳು, ಸುಖ ಸಂತೋಷವಿದ್ರೂ ಅದನ್ನು ವೃಕ್ಷಗಳ ಸಾನ್ನಿಧ್ಯದಲ್ಲೇ ಹಂಚ್ಕೊಳ್ಬೇಕಂತೆ. ಯಾಕೆಂದ್ರೆ ಪ್ರತಿಯೊಂದು ವೃಕ್ಷಗಳಿಗೂ ಜೀವ ಇದೆ, ಪ್ರತಿಯೊಂದು ವೃಕ್ಷಗಳಲ್ಲೂ ದೈವಶಕ್ತಿ ಇದೆ, ಪ್ರತಿಯೊಂದು ವೃಕ್ಷಗಳು ನಿಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಶಕ್ತಿ ಇದೆ. ಹಾಗಾಗಿ ಕಷ್ಟ ಅಂತ ಬಂದಾಗ ಮತ್ತೊಬ್ಬರ ಹತ್ರ ನಮ್ಮ ಕಷ್ಟವನ್ನು ಹೇಳ್ಕೊಂಡು ಅವರು ನಗೋದು, ನಾಳೆ ನಮ್ಮ ಕಷ್ಟವನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಳ್ಳೋದು, ಅದಕ್ಕೆ ಇನ್ನೇನೋ ಅವಮಾನ ಆಗೋದು, ಇದೆಲ್ಲವನ್ನು ದೂರ ಇಡೋಣ. ಕಷ್ಟ ಅಂತ ಬಂದಾಗ ನಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ದೈವ ವೃಕ್ಷಗಳು ಅಂತ ಎಷ್ಟಿದೆ, ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಕೂತು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ, ಖಂಡಿತ ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗೆ ಶ್ರಾವಣ ಮಾಸ, ಶ್ರಾವಣ ಶನಿವಾರ, ಶ್ರವಣ ನಕ್ಷತ್ರ, ಮಹಾವಿಷ್ಣು ಪ್ರಾರ್ಥನೆ, ಶನೇಶ್ವರ ಸ್ವಾಮಿ ಆರಾಧನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂರ್ವದಲ್ಲಿ ಶನೇಶ್ವರ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವಿದೆ. ಕಥಾಶ್ರವಣದಲ್ಲಿ ಶನೇಶ್ವರ ಸ್ವಾಮಿಯ ಕತೆ, ಆತನ ದೃಷ್ಟಿಕೋನ, ಶನಿಯ ದೃಷ್ಟಿ ಬಿದ್ದಾಗ ಏನೆಲ್ಲ ಆಯಿತು ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಆ ಯಾವ ವೃತ್ತಾಂತದಲ್ಲಿ ನಡೀತು, ಹೇಗೆ ನಡೀತು ಅದನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಕ್ಷೇತ್ರ, ತಿರುನೆಲ್ಲಾರ್ ಕ್ಷೇತ್ರ, ಹಾಗೆ ಶನಿಶಂಗನಾಪುರ ಕ್ಷೇತ್ರ. ಶನಿಶಂಗನಾಪುರದಲ್ಲಂತೂ ವರ್ಷದ 365 ದಿವಸ ಅಲ್ಲಿ ಪ್ರತಿದಿನ ಸ್ವಾಮಿಗೆ ಸಂಜೆ ಮಹಾಮಂಗಳಾರತಿ ಮಾಡ್ತಾರೆ, ಬೆಳಿಗ್ಗೆ ಮಹಾಮಂಗಳಾರತಿ ಮಾಡ್ತಾರೆ, ಮಾಧ್ಯಾಹ್ನಿಕ ಮಹಾಮಂಗಳಾರತಿ ಮಾಡ್ತಾರೆ. ಅಂದರೆ ತ್ರಿಕಾಲ ಅನುಷ್ಠಾನ ಅಲ್ಲಿದೆ. ಆದರೆ ಆ ದೇವಾಲಯಕ್ಕೆ ಇವತ್ತಿನವರೆಗೂ ಗುಡಿ ಗೋಪುರಗಳಿಲ್ಲ, ದೇವಸ್ಥಾನಕ್ಕೆ ಮೇಲ್ಚಾವಣಿ ಇಲ್ಲ, ದೇವಸ್ಥಾನಕ್ಕೆ ಯಾವುದೇ ಒಂದು ನಿರ್ಬಂಧನೆ ಇಲ್ಲ. ಹಾಗೆ ಇಡೀ ಗ್ರಾಮಕ್ಕೆ ಬಾಗ್ಲೇ ಇಲ್ಲ, ಯಾರೊಬ್ಬರ ಮನೆಗೂ ಬಾಗ್ಲಿಲ್ಲ. ಅಲ್ಲಿ ಬ್ಯಾಂಕು, ಆಫೀಸು, ಕಚೇರಿಗಳು, ಮನೆಗಳು ಯಾವುದಕ್ಕೂ ಬಾಗ್ಲಿಡೋಂಗಿಲ್ಲ. ಹಾಗೆ ಬರುವ ಪ್ರತಿಯೊಬ್ಬ ಭಕ್ತರು ಅಲ್ಲಿ ವಿಶೇಷವಾಗಿ ಗಣಪತಿನ ಪ್ರಾರ್ಥನೆ ಮಾಡಿ ಅವರ ಗ್ರಹಗತಿಗಳನ್ನು, ಅವರ ಗ್ರಹ ನಕ್ಷತ್ರಚಾರ ಪ್ರಕಾರ ಇರತಕ್ಕಂಥ ದೋಷವನ್ನ ದೂರ ಮಾಡಿಕೊಳ್ಳಿಕ್ಕೆ ಅಲ್ಲಿ ಕೂತು ಜಪ ತಪ ಅನುಷ್ಠಾನವನ್ನು ಮಾಡ್ತಾರೆ. ಎಲ್ಲ ಕಡೆ ರುದ್ರನಿಗೆ ರುದ್ರಾಭಿಷೇಕ ನಡೆಯುತ್ತೆ, ರುದ್ರನಿಗೆ ರುದ್ರಾಭಿಷೇಕ ನಡೆಯುತ್ತೆ ವರ್ಷದ 365 ದಿವಸ, ದಿನದ 24 ಗಂಟೆ. ಅಲ್ಲಿ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸ್ವಾಮಿಗೆ ತೈಲಾಭಿಷೇಕವೇ ವಿಶೇಷ. ದಿನದ 24 ಗಂಟೆ, ವರ್ಷದ 365 ದಿವಸ ನಿರಂತರವಾಗಿ ತೈಲಾಭಿಷೇಕ ನಡೀತಾನೇ ಇರುತ್ತೆ ಆ ಒಂದು ಕ್ಷೇತ್ರದಲ್ಲಿ. ಈ ಕಲಿಯುಗದಲ್ಲಿ
ಮನುಷ್ಯನ ಅಟ್ಟಹಾಸವನ್ನ ಒಂದು ಕಡಿವಾಣ ಹಾಕಬೇಕಾದ್ರೆ ಅದಕ್ಕೆ ಭಗವಂತನೇ ನಿಂತಿದ್ದಾನೇನೋ ಅದು ತಪ್ಪಲ್ಲ. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಯಾರು ಧರ್ಮ ಮಾರ್ಗವನ್ನ ಬಿಟ್ಟು ನಡೀತಾರೆ ಹಿಂದಲೇ ಬಂದು ಬೆನ್ನಲ್ಲಿ ನಿಂತಿರ್ತಾನಂತೆ. ಅದಕ್ಕೆ ಹೇಳೋದು, ನಾವು ನಡಿಬೇಕಾದಂಥ ಹೆಜ್ಜೆ ಹಾಕುವ ಹೆಜ್ಜೆ ಕ್ರಮಬದ್ಧವಾಗಿರಬೇಕು ಅಂತಕ್ಕಂಥದ್ದು. ಜೊತೆಗೆ ಹಿರಿಯರು ಒಂದಷ್ಟು ಮಾತು ಹೇಳ್ತಾರೆ, ಮನೆಯಿಂದ ಆಚೆಗೆ ಹೋಗಿ ಬಂದ್ರೆ ಕಾಲ್ ತೊಳೆದು ಮನೆಗೆ ಬಾ ಅಂತ ಹೇಳ್ತಾರೆ. ಉದ್ದೇಶ, ನಾವು ಎಲ್ಲಿ ಏನು ಸುತ್ತಾಡ್ಕೊಂಡ್ ಬಂದ್ರು ಶನಿ ನಮ್ಮ ಹಿಂದೆ ಬಂದು ಬಿಡ್ತಾನೆ ಏನೋ ಭಯ, ಅದಕ್ಕಾಗಿ ಕಾಲ್ ತೊಳೆದೊಳಗೆ ಬಾ ಅಂತ ಹೇಳ್ತಾರೆ. ಎಷ್ಟೋ ಜನ ಹರಿದಿರ್ತಕ್ಕಂಥ ಬಟ್ಟೆನೋ ಹರಿದೋಗುವಂಥದ್ದು ಅಥವಾ ಮೈ ಮೇಲೆ ಇರತಕ್ಕಂಥ ಬಟ್ಟೆಗಳನ್ನ ಗೊತ್ತಿದ್ದೋ ಗೊತ್ತಿಲ್ದಿರೋ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆನ ಹೊಲಿಯುವಂಥದ್ದು, ಅದು ದರಿದ್ರಕ್ಕೆ ಕಾರಣ. ಜೊತೆಗೆ ಭಗವಂತ ಹೆಗಲೇ ಇರ್ತಾನೆ ಅಂತ. ಇನ್ನಷ್ಟು ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಒಂಚೂರು ಶಬ್ದ ಬಂದ್ರೆ, ಏನಾದ್ರು ಒಂದು ಸಂಗೀತವನ್ನು ಆಲಿಕೆ ಮಾಡಬೇಕಾದ್ರೆ ಸಂಗೀತವನ್ನು ಆಲಿಸುವಾಗ ತಮ್ಮ ಬೆರಳಿನ ಈ ಬೆರಳು ಸೊಂದಿಗಳ ಮೇಲೆ ಹೊಡೆಯುವಂತಹದ್ದು. ಈ ಬೆರಳು ಸೊಂದಿಗಳ ಮೇಲೆ ಶಬ್ದ ಬರುವಂತ ರೀತಿ ಹೊಡಿತಾರೆ. ಅದು ಹೊಡೆದ್ರೆ ಪ್ರತಿ ಕ್ಷಣ ಭಗವಂತನ ಹೊಡೆದೆಬ್ಬಸ್ದಾಗಂತೆ. ಭಗವಂತ ಎಲ್ಲಿದ್ಯಾ ಅಂತ ನಾವೇ ಕರೆದಂಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಬೆರಳು ಸೊಂದಿಗಳ ಮೇಲೆ ನಾವು ಶಬ್ದ ಬರುವಂತ ರೀತಿ ಹೊಡಿಬಾರ್ದು ಅಂತ, ಅದನ್ನು ಅರ್ಥ ಮಾಡ್ಕೊಳ್ಳುವಂತ ವಿಚಾರ ಇದೆ. ಕಾಲ್ ತೊಳಿಬೇಕು, ಪ್ರತಿ ಕ್ಷಣ ಕಾಲ್ ತೊಳೆದ್ರೆ ಸಂಪೂರ್ಣ ಕಾಲ್ ತೊಳಿಬೇಕು. ಕೆಲವರು ಕಾಲ್ ತೊಳೆಯುವಂತ ಪದ್ಧತಿ ಇರುತ್ತೆ. ಹೇಗೆ, ಆ ಮುಂಭಾಗದಲ್ಲಿರ್ತಕ್ಕಂಥ ಹೆಬ್ಬೆರಳುಗಳು ಮಾತ್ರ ನೆಂದ್ರೆ ಸಾಕು, ಬೆರಳು ನೆಂದ್ರೆ ಮಾತ್ರ. ಆದ್ರೆ ಬೆರಳು ನೆಂದ್ರೆ ಮಾತ್ರ ಕಾಲ್ ತೊಳೆದಂಗಲ್ಲ, ಸಂಪೂರ್ಣವಾಗಿ ಪಾದದ ಮುಂಭಾಗ, ಪಾದದ ಹಿಂಭಾಗ ಸಂಪೂರ್ಣವಾಗಿ ತೊಳಿಬೇಕು. ಯಾರೇ ಮನೆಗೆ ಅತಿಥಿ ಅಭ್ಯಾಗತರ ಬಂದ್ರು ಹಿರಿಯರ ಸೇವೆ ಮಾಡುವಾಗ ಎಷ್ಟೋ ಸರ್ತಿ ಗುರುಗಳ ಸೇವೆ, ಗುರುಪಾದಕ ಸೇವೆ ಅಂತ ಹೇಳಿ ಗುರುಗಳ ಪಾದ ತೊಳಿಲಿಕ್ಕೆ ಮುಂದಾಗ್ತೀರಿ. ನೀವೇನ್ ಮಾಡ್ತೀರಿ, ಬರೀ ಹೆಬ್ಬೆರಳಿಗೆ ಮಾತ್ರ ನೀರು ಹಾಕ್ತೀರಿ ಅಥವಾ ಮುಂಭಾಗಕ್ಕೆ ಮಾತ್ರ ನೀರು ಹಾಕ್ತೀರಿ. ಕಾಲು ಮುಟ್ಟಿದ್ರೆ ಏನಾಗ್ಬಿಡುತ್ತೋ ಅನ್ನೋ ತರ ಚಿಂತನೆ ಮಾಡ್ತೀರಿ. ಏನೂ ಆಗೋದಿಲ್ಲ. ಕಾಲನ್ನ ಸಂಪೂರ್ಣವಾಗಿ ನೀವು ತೊಳಿಲಿಲ್ಲ ಅಂದ್ರೆ ನಿಮಗೆ ದರಿದ್ರಕ್ಕೆ ಅದೇ ಕಾರಣ ಆಗುತ್ತೆ. ಇದೆಲ್ಲವೂ ಸಹಿತ ಈತನೊಂದ ಇನ್ಚಾರ್ಜ್ ಅಂದ್ರೆ ಶನೇಶ್ವರನಿಂದ ಉಂಟಾಗುವಂತದ್ದು. ನಾವು ಮಾಡೋ ತಪ್ಪುಗಳಿಗೆ ಪ್ರತಿಯೊಂದನ್ನು ಸಹಿತ ಆತ ಪರೀಕ್ಷಿಸ್ತಿರ್ತಾನೆ, ನೋಡ್ತಿರ್ತಾನೆ, ಶೀಘ್ರವಾಗಿ ಹೆಗಲೇರಾಗಿ ಬರ್ತಾನೆ. ಅದಕ್ಕೋಸ್ಕರ ಇಂಥ ತಪ್ಪುಗಳನ್ನು ಯಾರೂ ಮಾಡಬೇಡಿ. ಒಂದು, ಬೆಳಿಗ್ಗೆ ಸಾಯಂಕಾಲ ಗೊತ್ತಿದ್ದೋ ಗೊತ್ತಿಲ್ದಿರೋನು ಹಾಸಿಗೆಯಿಂದ ಎದ್ದ ತಕ್ಷಣ ಕನ್ನಡಿ ನೋಡ್ತಕ್ಕಂಥದ್ದು, ಇದು ತಪ್ಪು. ಎರಡನೇದು, ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಮನೇಲಿ ತಲೆ ಬಾಚ್ಕೊಂಡು ಕೂತ್ಕೊಳ್ಳುವಂಥದ್ದು, ತಲೆ ಬೆರೆ ಹಾಕೊಂಡು ಕೂತ್ಕೊಳ್ತಕ್ಕಂತಹದ್ದು. ಹಾಗೆ ಯಾವುದು ಮಾಡಬಾರ್ದೋ ಅದನ್ನೇ ಮಾಡ್ತೀವಿ ಅಂತ ಮುನ್ನಡೆಯುವಂಥದ್ದು. ಮನೆಗೆ ಎಣ್ಣೆ ಮತ್ತು ಸೀಗೆಕಾಯಿ ಒಟ್ಟಿಗೆ ಮನೆಗೆ ತರ್ತಕ್ಕಂಥದ್ದು, ಇದು ತಪ್ಪು. ಹಾಗೆ ಸಂಜೆ ಆದಮೇಲೆ ಸೂಜಿಯನ್ನ ಆಚೆ ಕೊಡ್ತಕ್ಕಂತಹದ್ದು, ಅದು ತಪ್ಪು. ಹೀಗೆ ಇವೆಲ್ಲವೂ ಸಾಕಷ್ಟು ಇದೆ. ಆದರೆ ಹಿಂದಿನವರು ಪ್ರತಿಯೊಂದನ್ನು ತಿಳಿಸ್ತಾ ಬಂದಿದ್ದಾರೆ, ನಾವು ಯಾವುದೂ ಪಾಲನೆ ಮಾಡಿಲ್ಲ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಸುಂದರವಾದಂಥ ಸಭೆ ಒಂದಿದೆ. ಆ ಸಭೆ ರಾಜ ವಿಕ್ರಮಾರ್ಕನ ಸಭೆ. ಒಮ್ಮೆ ತನ್ನ ರಾಜ್ಯ ಹೇಗಿದೆ, ರಾಜ್ಯಾಂಗ ಹೇಗಿದೆ, ನನ್ನ ರಾಜ್ಯದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸುಖ ಸಂತೋಷದಿಂದ ಇದ್ದಾರಾ, ನನ್ನ ರಾಜ್ಯದಲ್ಲಿ ಯಾವುದೇ ತರಹ ಕಷ್ಟ ಸುಖಗಳಿಲ್ವಾ ಎಂಬತಕ್ಕಂತಹ ಮಾತ್ರ ಆಲಿಸಬೇಕು ಅಂತ ಹೇಳಿ ಆ ಸಭೆಗೆ ಎಲ್ಲಾ ಪಂಡಿತರನ್ನು ಎಲ್ಲರನ್ನೂ ಸಹಿತ ಆಹ್ವಾನಿಸಿದ್ರಂತೆ. ರಾಜ ವಿಕ್ರಮಾರ್ಕ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲಾ ಪಂಡಿತರನ್ನ, ಎಲ್ಲ ಪಂಡಿತ ಪಾಮರರನ್ನ ಕರೆಸಿ ಎಲ್ಲರೊಂದಿಗೆ ಕೇಳಿ, ಈ ರಾಜ್ಯದಲ್ಲಿ ಏನು ಕಷ್ಟ ಇದೆ, ಏನ್ ನಿಮಗೆ ಬೇಕಾಗಿದೆ, ಮುಂದೆ ಇನ್ನೂ ನಾನು ಏನ್ ಮಾಡಬೇಕಾಗಿದೆ, ನನ್ನ ರಾಜ್ಯ ಸದಾಕಾಲ ಸುಭಿಕ್ಷವಾಗಿರ್ಬೇಕಾದ್ರೆ ನಾನು ಏನ್ ಮಾಡಬೇಕು, ಹಾಗೆ ನಿಮಗೆ ಬೇಕಾದಷ್ಟು ಸಿರಿ ಸಂಪತ್ತಿದೆ, ನೀವು ಯಾರನ್ನ ಕಷ್ಟಪಡ್ತಿದ್ದೀರಾ ಅಥವಾ ನಿಮ್ಮ ನೋವುಗಳಲ್ಲಿದ್ದೀರಾ ಅಥವಾ ನಿಮಗೆ ಯಾವ್ದಾದ್ರು ಸಮಸ್ಯೆ ಎದುರಾಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಒಂದು ಚರ್ಚೆ ಮಾಡುವ ಕಾಲ ಅಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ಪಂಡಿತರು ಸಹಿತ ಒಬ್ಬೊಬ್ಬರಾಗಿಯೂ ಸಹಿತ ಎದ್ದು ನಿಂತು, ಇಂಥ ಗ್ರಹಗಳಿಂದ ಮನುಷ್ಯ ಇಂತಿಂಥ ಕಷ್ಟಗಳನ್ನು ಅನುಭವಿಸ್ತಾನೆ, ಅವನು ನೀವೇನೇ ಸಹಾಯ ಮಾಡಿದ್ರು ಸಹಿತ ಅವನ ಆ ಕಷ್ಟವನ್ನ, ಆ ಹಣೆ ಭಾರವನ್ನು ಅನುಭವಿಸಲೇಬೇಕು ಅಂತ ಹೇಳಿದ್ರು. ಹೌದಾ, ಯಾವ ಗ್ರಹಗಳಿಂದ ಅಷ್ಟೆಲ್ಲ ಸಮಸ್ಯೆಗಳಾಗತ್ತೆ? ಈ ಒಂದು ಮಾತು ಬಂದಾಗ, ಸೂರ್ಯ ತಾನು ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥವನು, ಆದರೂ ಸಹಿತ ಜಾತಕದಲ್ಲಿ ಸೂರ್ಯ ಬಂದಾಗ ತನಗಾಗುವಂತಹ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ಜನ ವಿಮರ್ಶೆ ಮಾಡಿದ್ರು. ತನಗಾಗುವಂತಹ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ಜನ ಅಂದ್ರೆ ಒಬ್ಬ ಪಂಡಿತರೆದ್ದು ಅದರ ವಿಮರ್ಶೆ ಮಾಡಿದ್ರು. ಹಾಗೆ ಚಂದ್ರ ಮನಸ್ಕಾರಕ, ಶಾಂತಿ ಕೊಡ್ತಕ್ಕಂಥವನು, ಮಾತೃಕಾರಕ, ಅದ್ರ ಬಗ್ಗೆನೂ ಒಬ್ರು ಹೇಳಿದ್ರು. ಹಾಗೆ ರೋಗ ರುಜಿನಗಳೆಂಬತಕ್ಕಂಥದ್ದು ಗೊತ್ತಿದ್ದೋ ಗೊತ್ತಿಲ್ದಿರನು, ನಾವು ಚಲಿಸುವಂತ ಗೊತ್ತಿದ್ದೋ ಗೊತ್ತಿಲ್ದಿರನು, 72,000 ನರನಾಡಿಗಳಲ್ಲೂ ರಕ್ತ ಚಲನೆ ಇದೆ. ಆ ರಕ್ತ ಚಲನೆಗಳಿಂದ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು ಇದು ಇಂತಹ ಗ್ರಹದಿಂದ ಬರುತ್ತೆ, ಅದಕ್ಕೆ ಕುಜನೇ ಕಾರಣ ಅಂದ್ರು. ಇನ್ನಷ್ಟು ಜನ ಇದ್ರು, ಬುದ್ಧಿ ಚೈತನ್ಯ ಮನುಷ್ಯನಿಗೆ ಬಹಳಷ್ಟು ವಿಶೇಷವಾಗಿರುತ್ತೆ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಬೇಕು, ಯಾವ್ದು ಬೇಡ, ಎಲ್ಲವನ್ನು ಆಲೋಚನೆ ಮಾಡಿ ಅವನು ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ ಅದಕ್ಕೆ ಬುಧನೇ ಕಾರಣ ಅಂದ್ರು. ಇರ್ಲಿ, ಸಂತೋಷ. ಇನ್ನು ಜಾತಕದಲ್ಲಿರ್ತಕ್ಕಂಥ ದೋಷ ಎಲ್ಲ ದೂರ ಆಗಿ ಅಥವಾ ತನ್ನ ಜಾತಕ ಪುರುಷನಿಗೆ ಒಂದು ಸಂತಾನ ಅಥವಾ ಮದುವೆ ಅಥವಾ ಗೃಹ ಪ್ರವೇಶ, ಯಾವುದೋ ಒಂದು ಶುಭ ಕಾರ್ಯ ಇದಾಗಬೇಕಾದ್ರೆ ಅದು ಗುರು ಇದ್ರೆ ಮಾತ್ರ ಅಂತ ಹೇಳಿದ್ರು. ಇರ್ಲಿ, ಸಂತೋಷ. ಇಷ್ಟೆಲ್ಲ ಆದ್ಮೇಲೆ ಇನ್ನು ಸೌಂದರ್ಯ ಬೇಕಲ್ಲ, ಆ ಸೌಂದರ್ಯವನ್ನು ದಯಪಾಲಿಸ್ತಕ್ಕಂಥವನು, ಬೇಕು ಬೇಡ ಆಸೆ ಆಕಾಂಕ್ಷೆಗಳನ್ನ ಕೊಡ್ತಕ್ಕಂಥವನು ಶುಕ್ರ ಅಂತ ಹೇಳಿದ್ರು. ಇರ್ಲಿ, ಸಂತೋಷ. ಆದರೆ ಇನ್ನೊಬ್ಬ ಪಂಡಿತರಿದ್ರು, ವಯಸ್ಸಾಗಿರ್ತಕ್ಕಂತಹ ವೃದ್ಧ ಪಂಡಿತರು. ಎದ್ದು, ಸ್ವಾಮಿ,
ಈಗ ನಾನು ಹೇಳುವಂತಹ ವ್ಯಕ್ತಿ ಸಾಮಾನ್ಯನಲ್ಲ, ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾಗಿರ್ತಕ್ಕಂಥ ಶನೇಶ್ಚರ ಅಂದ್ರು. ಎಲ್ಲರೂ ಆಯಾ ಮಾರ್ಗದಲ್ಲಿ ಸಂತೋಷವಾಗಿ ಧ್ವನಿಯನ್ನ ಮೆಲ್ಲನೆ ಧ್ವನಿಯಲ್ಲೇ ಹೇಳಿದ್ರು. ಆದರೆ ಈ ವಯಸ್ಸಾಗಿರ್ತಕ್ಕಂಥ ವೃದ್ಧ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕಿರುತ್ತೆ ಅಂತ. ಆ ವಯಸ್ಸಲ್ಲೂ ಆ ಗತ್ತಲ್ಲಿ ತಾನು ಹೇಳಬೇಕಾದ್ರೆ ತನ್ನ ಒಡೆಯ ತಾನಿರ್ತಕ್ಕಂಥ ರೀತಿ ಹೇಗಿದ್ದಾನೆ ಎಂಬತಕ್ಕಂಥದ್ದನ್ನ ಆ ಸಭೆಯಲ್ಲಿ ವಿಶೇಷವಾಗಿ ಪ್ರಚಲಿಸಿದ್ರು. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂಥ ಶನೇಶ್ಚರ ಅಂದ್ರು. ಆ ಧ್ವನಿಯನ್ನು ಕೇಳಿ ಆ ಶನೇಶ್ಚರ ಎಂಬತಕ್ಕಂಥ ಮಾತಿನ ಸ್ವರಸೆ, ಆ ಮಾತಿನ ಧ್ವನಿಯನ್ನು ಆಲಿಸಿದ ತಕ್ಷಣ ರಾಜ ಎದ್ದು ನಿಂತುಕೊಳ್ಳಿ ಪಂಡಿತರೆ, ಏನ್ ಮಾತಾಡ್ತಿದ್ದೀರಿ ನೀವು? ಆ ನಿಮ್ಮ ಶನೇಶ್ಚರ ಈ ಮಟ್ಟದ ಕಷ್ಟ ಕೊಡ್ತಾನ ಅಥವಾ ಕಷ್ಟಕ್ಕೆ ಗುರಿ ಮಾಡ್ತಾನ? ಏನು ನೀವು ಅಷ್ಟು ಧ್ವನಿಯಲ್ಲಿ ಮಾತಾಡ್ತಿದ್ದೀರಿ ಎಂದ್ರು. ಸ್ವಾಮಿ, ಧ್ವನಿಯಲ್ಲ, ಬೇಡಿ ಬಂದವರಿಗೆ ಕೈ ಹಿಡಿದು ನಡೆಸುವವನು, ತಲೆಬಗ್ಸಿ ನಡೆದವರಿಗೆ, ಧರ್ಮ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಸದಾಕಾಲ ನಾನು ಇದ್ದೀನಿ ಅಂತ ಅಭಯವನ್ನು ಕೊಡ್ತಕ್ಕಂಥವನು, ನಾನು ನಂದು ಮದ ಮಾತ್ಸರ್ಯವನ್ನು ತುಂಬಿ ನಡೆದರೆ ಕಾಲಲ್ಲಿ ಹಾಕೊಂಡು ಒಸಕ್ತಕ್ಕಂಥವನು, ಆತನೇ ಸ್ವಾಮಿ ಶನೇಶ್ಚರ. ಇರ್ಲಿ, ನೀವು ಹೇಳುವಂತಹ ಮಾತು, ನೀವು ಆಡ್ತಿರ್ತಕ್ಕಂತಹ ಧ್ವನಿ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಬಹಳಷ್ಟು ಕಳಮಳ ಉಂಟು ಮಾಡ್ತಾ ಇದೆ. ಇರ್ಲಿ, ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ. ಹಾಗಂದ ತಕ್ಷಣ ಮತ್ತೊಬ್ಬರಿದ್ರು. ಸ್ವಾಮಿ, ಮನುಷ್ಯ ಆರೋಗ್ಯ, ಹಾಕುವ ಹೆಜ್ಜೆ, ಇದರಲ್ಲಿ ಹೆಜ್ಜೆನಲ್ಲಿ ತೂಕವಾಗಿರ್ಬೇಕಾದ್ರೆ, ತನ್ನ ಮನಸ್ಥಿತಿ ಸಮಂಜಸವಾಗಿರ್ಬೇಕಾದ್ರೆ ರಾಹುನೇ ಕಾರಣ ಅಂದರು. ಇರ್ಲಿ, ಸಂತೋಷ. ಸ್ವಾಮಿ, ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ, ಬೇಕು ಬೇಡ, ಆಸೆ ಆಕಾಂಕ್ಷೆ, ಒಳ್ಳೆಯದು ಕೆಟ್ಟದ್ದು, ಇದೆಲ್ಲಕ್ಕೂ ಕೇತು ಕಾರಣ. ಸಂತೋಷ, ಇರಲಿ. ಪಂಡಿತರೇ, ತಾವು ಹೇಳಿದಂತ ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂಥ ಶನೇಶ್ಚರ ಅಂದ್ರಲ್ಲ, ಆ ಶನೇಶ್ಚರ ಯಾರು? ಶನೇಶ್ಚರನ ಮಹಿಮೆ ಆದರೂ ಏನು? ಆ ಶನೇಶ್ಚರನ ಪವಾಡವಾದರೂ ಏನು? ಆತ ಅಷ್ಟು ದೊಡ್ಡವನ? ಹೌದು ಸ್ವಾಮಿ, ಆತ ದೊಡ್ಡವನೇ. ಆತ ಅಷ್ಟು ದೊಡ್ಡವನ ಅಂದ ಕ್ಷಣ ಆಗಾಗಲೇ ರಾಜ ವಿಕ್ರಮಾರ್ಕನ ಜಾತಕಕ್ಕೆ ಸ್ವಾಮಿ ಪ್ರವೇಶ ಮಾಡಾಗಿತ್ತು. ಆ ಕಥಾಶ್ರವಣದಲ್ಲಿ ಒಂದೊಂದು ಕ್ಷಣವೂ ಸಹಿತ ಮೈಯಲ್ಲಿರ್ತಕ್ಕಂತಹ ರೋಮವೂ ನಿಂತುಕೊಳ್ಳುತ್ತೆ. ಯಾಕೆಂದ್ರೆ ರಾಜ ನಮ್ರತೆಯಿಂದ ನಡ್ಕೊಳ್ತಕ್ಕಂಥವನು, ಯಾವುದೇ ಕಾಲಕ್ಕೂ ಯಾರೊಬ್ಬರ ಮೇಲೂ ಏರು ಧ್ವನಿಯಲ್ಲಿ ಮಾತಾಡದಿರತಕ್ಕಂತಹ ರಾಜ ಅವತ್ತು ಧ್ವನಿಯನ್ನು ರೈಸ್ ಮಾಡ್ತಾರೆ. ಈಗ ಅಲ್ಲಿ ಆ ಧ್ವನಿಯನ್ನು ರೈಸ್ ಮಾಡ್ಲಿಕ್ಕೂ ಭಗವಂತನೇ ಕಾರಣ. ಅದಾದ ನಂತರ ಮುಂದೆ ನಡೆದಂತ ಪ್ರತಿ ಘಟನೆಗಳು ಸಹಿತ, ಆ ಪ್ರತಿ ಘಟನೆಗಳನ್ನ ಖಂಡಿತ ನೀವು ಆಲಿಸಬೇಕು, ನೀವು ಕೇಳಬೇಕು. ನೀವು ಆ ಕೇಳಿದ್ರೇನೆ ನಿಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಈ ಶ್ರಾವಣ ಶನಿವಾರಗಳಲ್ಲಿ ಸ್ವಾಮಿ ಕಥಾಶ್ರವಣವನ್ನು ಮಾಡೋಣ. ಆದರೆ ಈಗ ಸತ್ಯ ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿ ಬರೋಣ.
ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗಂಧ. ಯಾಕೆಂದರೆ ಹೇಳುವ ಮಂತ್ರದಲ್ಲೂ ಇರ್ತಕ್ಕಂತಹ ರೀತಿಯಲ್ಲೂ ಗುರು ಶನೈಶ್ಚರ ಎಂಬತಕ್ಕಂಥದ್ದು. ಗುರು ಧನುರಾಶಿಗೆ ಅಧಿಪತಿ, ಮಕರ ಕುಂಭಕ್ಕೆ ಶನಿ ಅಧಿಪತಿ. ಹಾಗೆ ಗುರು ಶನೈಶ್ಚರರ ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳು ಪಕ್ಕಪಕ್ಕದಲ್ಲಿ ಇರತಕ್ಕಂಥದ್ರಿಂದ ಸ್ವಾಮಿಗೆ ಗಂಧದಲ್ಲಿ ಅಭಿಷೇಕ ಅದು ಮತ್ತಷ್ಟು ವಿಶೇಷ ಕೊಡುತ್ತೆ. ಇದೆಲ್ಲವೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ದಯಪಾಲಿಸಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಹರಿದ್ರ ಅಥವಾ ಗಂಧದಲ್ಲಿ ಅಭಿಷೇಕ ನಡೆಸೋಣ. ಸ್ವಾಮಿ ಶ್ರೀಮದ್ ಮಹಾಶಕ್ತಿ ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿ ದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿ ದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿ ರಾಜನೇ. ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ, ನಿನ್ನ ಚರಿತ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿ ರಾಜನೇ. ಸ್ವಾಮಿಗೆ ರುದ್ರದೇವರಂದ್ರೂ ಬಹಳ ಪ್ರೀತಿ. ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಭಸ್ಮ. ಆ ಭಸ್ಮದಿಂದ ಸ್ವಾಮಿಗೆ ಅಭಿಷೇಕ ಮಾಡೋಣ, ಭಸ್ಮದಿಂದ ಅಭಿಷೇಕ ಮಾಡೋಣ, ಪುಷ್ಪದಿಂದ ಅಭಿಷೇಕ ಮಾಡೋಣ. ಭಗವಂತ ಅವನು ಈ ಸೃಷ್ಟಿಯಲ್ಲಿ ಏನು ಕೊಟ್ಟಿದ್ದಾನೆ ಪುನಃ ಅವನು ಕೊಡ್ತಕ್ಕಂಥದ್ದು, ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. क्षत्रभ्यः संग्रहेत्रभ्यश्च वो नमो नमस्तक्षभ्यो रथकारेभ्यश्च वो नमो नमः कुलालेभ्यः कर्मारेभ्यश्च नमः पुञ्जितेभ्यो निजानेभ्यश्च वो शनिदेव मङ्गलम् रविपुत्र मङ्गलम्, शनिदेव मङ्गलम् रविपुत्र मङ्गलम्, करुणದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ ಮಂಗಳಂ ಮಂಗಳಂ, ಕರುಣದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ
रविपुत्रमङ्गलम् शनिदेवमङ्गलम् रविपुत्रमङ्गलम् शनिदेवमङ्गलम् रविपुत्रमङ्गलम् करुणದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಶನಿದೇವಮಂಗಳಂ ರವಿಪುತ್ರಮಂಗಳಂ ಶನಿದೇವಮಂಗಳಂ ರವಿಪುತ್ರಮಂಗಳಂ ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಅಳುವು ನಗುವು ಎಲ್ಲವೂ ನಿನ್ನದೇ ಆಟ ಕೊಡದಿರು ನಮಗೆ ನಿನ್ನ ಕಾಟ ಅಳುವು ನಗುವು ಎಲ್ಲವೂ ನಿನ್ನದೇ ಆಟ ಕೊಡದಿರು ನಮಗೆ ನಿನ್ನ ಕಾಟ ಮರೆಯದೆ ಅರುಹು ಓ ಶಕ್ತಿದಾತ ಮರೆಯದೆ ಅರುಹು ಓ ಶಕ್ತಿದಾತ ಅನುದಿನವೂ ಅನುಗ್ರಹಿಸು ನಿನ್ನ ಸ್ಮರಣೆ ಪಾಠ ಅನುದಿನವೂ ಅನುಗ್ರಹಿಸು ನಿನ್ನ ಸ್ಮರಣೆ ಪಾಠ ನಿನ್ನ ಸ್ಮರಣೆ ಪಾಠ ಶರಣು ನಿನಗೆ ಶನಿದೇವ ವರವ ಬೇಡುವೆ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಭವವಿದೂರ ಎಲ್ಲರ ಕಾಯೋ ಪ್ರಭುವೇ ಕಾಯೋ ಪ್ರಭುವೇ ಶನಿರಾಜನ ಪಾದಕ್ಕೆ ಮಂಗಳಾರತಿ ವಿಧಿರೂಪದ ದೇವನಿಗೆ ಮಂಗಳಾರತಿ ಶನಿರಾಜನ ಪಾದಕ್ಕೆ ಮಂಗಳಾರತಿ ವಿಧಿರೂಪದ ದೇವನಿಗೆ ಮಂಗಳಾರತಿ ನವಗ್ರಹಗಳ ತೇಜನಿಗೆ ತುಪ್ಪದಾರತಿ ನವಗ್ರಹಗಳ ತೇಜನಿಗೆ ತುಪ್ಪದಾರತಿ ರವಿಪುತ್ರ ಶನೈಶ್ವರಿಗೆ ಮಂಗಳಾರತಿ ಶನಿರಾಜನ ಪಾದಕ್ಕೆ ಮಂಗಳಾರತಿ ವಿಧಿರೂಪದ ದೇವನಿಗೆ ಮಂಗಳಾರತಿ ಶನಿರಾಜನ ಪಾದಕ್ಕೆ ಮಂಗಳಾರತಿ ವಿಧಿರೂಪದ ದೇವನಿಗೆ ಮಂಗಳಾರತಿ
ನಾವು ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮದಲ್ಲಿ ಬಹಳ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾದಂತಹ ಶ್ರೀ ಶನೈಶ್ಚರ ಸ್ವಾಮಿಯ ಯಾಗ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಮಹಾಪೂರ್ಣಾವಧಿಯ ಕಾಲ ಪ್ರಸನ್ನ ಸ್ವಾಮಿಯ ಸಾನ್ನಿಧ್ಯ, ಹನುಮ ಸಾನ್ನಿಧ್ಯದಿಂದ ದರ್ಶನ ಮಾಡಿ ಅಲ್ಲೂ ಸಹಿತ ಒಂದು ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪದ ಪ್ರಸಾದವನ್ನ ನಾವೀಗ ತರ್ತಾ ಇದ್ದೀವಿ. ಹನುಮ ಕ್ಷೇತ್ರದಿಂದ ಬಂದಿರತಕ್ಕಂತಹ ಪ್ರಸಾದ ಮಹಾಯಜ್ಞದಲ್ಲಿ ತಾವೆಲ್ಲ ಏನ್ ಸಂಕಲ್ಪ ಮಾಡಿದ್ರಿ, ನಿಮ್ಮ ಸಂಕಲ್ಪ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ ಇವರಂತ ಗುರು ಅಪರೂಪವಂತೆ. ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಮಹಾಪೂರ್ಣಾವಧಿ ಒಂದು ಆಗೋಗ್ಬಿಟ್ರೆ ಭಗವಂತನು ತೃಪ್ತನಾಗ್ತಾನೆ. ಭಗವಂತ ತೃಪ್ತನಾದ್ರೆ ನಾವು ನೀವೆಲ್ಲರೂ ಸೇರಿ ತೃಪ್ತರಾಗ್ತೀವಿ. ಅಂಥ ಒಂದು ವಿಶೇಷತೆ ಈಗ ನಡೀತಾ ಇರತಕ್ಕಂತಹದ್ದು. ಎಲ್ಲರೂ ಶ್ರದ್ಧೆಯಿಂದ ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸಿ. ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳು 21 ಅವಿಸು ಮಹಾಗಣಪತಿಗೆ, 21 ಅವಿಸು ಶ್ರೀನಿವಾಸನಿಗೆ, 21 ಅವಿಸನ್ನ ಶನೇಶ್ವರನಿಗೆ. ಈ 3 ನಡೀತು ಅಂದ್ರೆ ನವಗ್ರಹಗಳಿಗೆ ವಿಶೇಷವಾಗಿರ್ತಕ್ಕಂತಹದ್ದು. ನೀಲವರ್ಣನಾಗಿ ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂತಹ ಶನೇಶ್ವರನ ಅನುಗ್ರಹಕ್ಕೋಸ್ಕರ ಮಹಾಪೂರ್ಣಾವಧಿಯ ಸುಂದರವಾದಂತಹ ಸುಂದರ ಕ್ಷಣಗಳನ್ನು ನಾವು ತುಂಬಿಸಿಕೊಳ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಯಾರೂ ನೂಕುನುಗ್ಗಲು ಮಾಡಿಕೊಳ್ಳಬಾರದು. ಸ್ವಾಮಿಗೆ ಈಗ ನಡೀತಕ್ಕಂಥ ಈ ಒಂದು ಮಹಾಮೂಲ ಮಂತ್ರದಿಂದ ಹೋಮ, ಎಲ್ಲರೂ ಕಿವಿಯಾರ ಮಂತ್ರವನ್ನು ಕೆಲಸಿ ನೀವು ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಒಂದು ಕಡೆ ಸೇರಿಸಿದ್ರೆ ಸ್ವತಃ ನೀವೇ ಈ ಅನುಷ್ಠಾನವನ್ನು ಮಾಡಿದಷ್ಟು ಫಲ ಸಿಗುತ್ತೆ. ಓಂ ಶ್ರೀಂ ಹರೀಂ ಕ್ಲೀಂ ಗ್ಲೋಂ ಗಂ ಗಣಪತೆ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ.
गणपतये नमः। ओम श्रीं ह्रीं क्लीं ग्लूं गं गणपते वरवरद सर्वजनमे वशमानाय स्वाहा स्वाहा। गणपते वरवरद सर्वजनमे वशमानाय स्वाहा स्वाहा। महागणपतये नमः। ओम श्रीं ह्रीं क्लीं ग्लूं गं गणपते वरवरद सर्वजनमे वशमानाय स्वाहा स्वाहा। महागणपतये नमः। गणपतये वरवरद सर्वजनमे वशमानाय स्वाहा स्वाहा। महागणपतये नमः। शन्नो देवी रविष्ठया भवन्तु भीते शं शनीश्चराय नमः। ॐ शं शनीश्चराय नमः। शं विश्वाजातानि परिता बभूव यत्कामास्ते जोमस्सन्नो अस्तु यज्ञस्यावपतयोरयेण शन्नो देवी रविष्ठया भवन्तु भीतये शय्यो रजसवन्दुलः सदापतेन त्वरेतानिन्यो विश्वाजातानि परिता बभूव। ಏಕೆ ಕಾಡುವೆ ನನ್ನಲ್ಲಿ ಸ್ವಾಮಿ ಶ್ರೀ ಶನಿದೇವನೇ ಏಕೆ ಕಾಡುವೆ ನನ್ನಲ್ಲಿ ಸ್ವಾಮಿ ಶ್ರೀ ಶನಿದೇವನೇ ಸಾಕು ಮಾಡು ತಾಳಲಾರೆ ದೇವನೇ ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ
ಈಶ ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ ಸಾಕು ಮಾಡು ತಾಳಲಾರೆ ದೇವನೇ ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ ಓಂ ಶನೇಶ್ವರಾಯ ಓಂ ಶನೇಶ್ವರಾಯ ಓಂ ಶನೇಶ್ವರಾಯ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಹೇರಣಾಯ ಚಕ್ಷಸೇ ಯೋಮ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಶುಚತೀರ್ವ ಮಾತರಃ ತಸ್ಮಾರಂಗಮಾಮೋ ಯಸ್ಯ ಕ್ಷಯಾಯ ಜನ್ಮಥ ಆವೋ ಜನಯದಾಚನಃ ಶಂಶನೇಶ್ವರಾಯ ನಮಃ. ಮಲಾವಕರಣಸ್ನಾನಪೂರ್ವಕಂ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಶುದ್ಧೋದಕಸ್ನಾನಾನಂತರಂ ಮಧ್ಯೆ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮವೃಷ್ಟಿಯಂ
भवावाजस्य सङ्घते क्षीरेण स्नपयामि सद्यो जातम् प्रपद्यामि सद्यो जाताय वै नमो नमः भवे भवेनातिभवे भवस्वमान् भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमदनाय नमः सर्वभूतगमनाय नमो मनोन्मनाय नमः अघोरेभ्यो दघोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो ॐ मापोहिष्टामयो भुवस्तानगोर्जे ददातना महेरणाय चक्षुषे यो वः शिवतमोनसस्तस्य वाजयते हनः उशतीरिव मातरः तस्मारङ्गमापो यस्य क्षयाय जिन्वद आपो जनयता च नः चराय नमः ओम नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः घोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः नीलान्तरसमाभासं रविवर्तनमाघरं कायाकाण्डसम्भूतं तं नमामि शनेश्वरम् कल्याणात्पुतकालाय अर्थार्थभाय श्रीमद्वेङ्कटनाथाय श्रीनिवासाय मङ्गलम् ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ಗೋಕ್ಷೀರಾಭಿಷೇಕ ಜೊತೆಗೆ ಭಸ್ಮಾಭಿಷೇಕ. ಯಾಕೆಂದರೆ ಭಸ್ಮಾಭಿಷೇಕ ಶಿವನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಶನೇಶ್ವರನಿಗೂ ಸಹಿತ ಭಸ್ಮದಲ್ಲಿ ಅಭಿಷೇಕ ಅಷ್ಟೇ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿಗೂ ಭಸ್ಮಾಭಿಷೇಕ ಆಯಿತು. ಇನ್ನು ವಿಶೇಷವಾಗಿರ್ತಕ್ಕಂಥ ತಿಲತೈಲಾಭಿಷೇಕ, ತಿಲತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯಿಂದ ಸ್ವಾಮಿಗೆ ಅಭಿಷೇಕ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ತಿಲತೈಲಾಭಿಷೇಕವನ್ನು ನೋಡುವಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರದೂ ಇದೆ. जय जय मंगल शनिदेवा जय शुभ मंगल शनिदेवा 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 सूर्यकुमारनि शनिदेवा सूर्यकुमारनि शनिदेवा
ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಕಾಪಾಡಪ್ಪ. ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವಂತನಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು ತಿಲತೈಲ. ಸ್ವಾಮಿಗೆ ಎಷ್ಟು ತಿಲತೈಲದಿಂದ ಅಭಿಷೇಕ ಆಗುತ್ತೋ ಅಷ್ಟು ಶಾಂತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತಿಗೂ ಸಹಿತ ತಿರುನೆಲ್ಲಾರ್ ಕ್ಷೇತ್ರ ಆಗಿರಲಿ ಹಾಗೂ ಶನಿಶಂಗನಾಪುರಲ್ಲಿರ್ತಕ್ಕಂಥ ಅಲ್ಲಿನ ಶನೇಶ್ವರ ಸ್ವಾಮಿಗೂ ಸಹಿತ ನಿರಂತರವಾಗಿ ತೈಲಾಭಿಷೇಕ ನಡೆಯುತ್ತೆ. ಹಾಗೆ ಈಗ ತಾವು ನೋಡ್ತಿರ್ತಕ್ಕಂಥ ಈ ತಲತೈಲ ಅಂದರೆ ಎಳ್ಳು ಮತ್ತು ತೈಲ ಎರಡೂ ಸಹಿತ ಭಗವಂತನಿಗೆ ಅರ್ಪಣೆ ಮಾಡೋಣ. ಭಗವಂತ, ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೇಶ್ವರನಿಗೆ ನಡೆದಂತಹ ಅಭಿಷೇಕ, ಅಲಂಕಾರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇದು ಶ್ರಾವಣ ಮಾಸದ ವೈಶಿಷ್ಟ್ಯತೆ, ವಿಶೇಷತೆ. ಶ್ರಾವಣ ಮಾಸದ ವಿಶೇಷತೆ ಇರತಕ್ಕಂಥ ಈ ಶುಭ ದಿನಗಳಲ್ಲಿ, ಅದರಲ್ಲೂ ಇವತ್ತಿನ ದಿವಸ ಶ್ರಾವಣ ಮಾಸ, ಶ್ರವಣ ನಕ್ಷತ್ರ, ಶ್ರೀನಿವಾಸರಿಗೂ ವಿಶೇಷ. ಶ್ರೀನಿವಾಸನ ಜೊತೆಗೆ ಇವತ್ತಿನ ದಿವಸ ಶನೇಶ್ವರ ಸ್ವಾಮಿಗೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಎರಡೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿದ್ದೀರಿ, ಭಗವಂತನ ದರ್ಶನ ಮಾಡಿದ್ದೀರಿ, ಅಲ್ಲಿಗೂ ಸತ್ಯ ಶನೇಶ್ವರ ಸ್ವಾಮಿ ನಡೆದಂಥ ಅಭಿಷೇಕವನ್ನು ದರ್ಶನ ಮಾಡಿದ್ದೀರಿ, ನಮ್ಮ ಆಶ್ರಮದಲ್ಲಿ ನಡೆದಂಥ ಆ ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞವನ್ನೂ ದರ್ಶನ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಉಂಟಾಗಲಿ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದು ಸುದ್ದಿ ಇದೆ. ಪ್ರತಿ ಭಾನುವಾರ ಒಂದೊಂದು ವಿಶೇಷತೆ, ವೈಶಿಷ್ಟ್ಯತೆ ಇದೆ. ನಾಳೆ ರಾಜ್ಯದ, ದೇಶದ ಸಮಸ್ತರಿಗೂ ಸಹಿತ ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಎಂಬತಕ್ಕಂಥದ್ದಿದೆ. ಜೊತೆಗೆ ಹುಣ್ಣಿಮೆ ದಿವಸ, ನಾಳೆ ಹುಣ್ಣಿಮೆ ಆದ್ರಿಂದ ನಾಳೆ ಪ್ರತಿಯೊಬ್ಬರು ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದೇ. ಶ್ರಾವಣ ಮಾಸದ ಶುಭ ಹುಣ್ಣಿಮೆ ಭಾನುವಾರ ನಾಳೆ ತಪ್ಪದೆ ವೀಕ್ಷಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಆರಾಧನೆಯನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ವೀಕ್ಷಿಸೋಣ. ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ರಕ್ಷಾಬಂಧನವನ್ನು ನಡೆಸೋಣ. ಒಳ್ಳೆಯದಾಗಲಿ. ಗುರುಶಿವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಹಾಗೇನೆ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೇನೆ ಈ ದಿನದ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.
ವೀಕ್ಷಕರೇ, ಶ್ರಾವಣ ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.